ನಾವೆಲ್ಲ ಇಲ್ಲಿ ಸೇರಿರುವಂಥದ್ದು ನಮ್ಮ ಯೋಧರಿಗೆ ಹನುಮ ನಿನ್ನ ಶಕ್ತಿಯನ್ನು ನೀಡಪ್ಪ, ಇನ್ನೂ ಹೆಚ್ಚು ಹೆಚ್ಚು ಶಕ್ತಿ ನೀಡಪ್ಪ ಈ ದೇಶವನ್ನು ಕಾಯ್ದಕ್ಕೋಸ್ಕರ ಅಂತ ಆ ಹನುಮನಲ್ಲಿ ಪ್ರಾರ್ಥನೆ ಮಾಡೋದಕ್ಕೋಸ್ಕರ ಆ ಯೋಧರು ಆರೋಗ್ಯವಾಗಿರಲಿ ಅನ್ನುವಂಥ ದೃಷ್ಟಿಯಿಂದ ಇವತ್ತು ನಾವು ಇಲ್ಲಿ ಪೂಜೆಯನ್ನು ಸಲ್ಲಿಸ್ತಾ ಇದ್ದೀವಿ. ಇವತ್ತು ನಾವೆಲ್ಲ ನೋಡ್ತಾ ಇದ್ದೀವಿ, ಕಳೆದ ಒಂದು 10-15 ದಿವಸಗಳಿಂದ ಯಾವ ಪಾಪಿ ಪಾಕಿಸ್ತಾನ ನಮ್ಮ ತಾಯಿಂದರ ನಮ್ಮ ಸಹೋದರಿಯ ಸಿಂಧೂರವನ್ನು ಅಳಿಸ್ತೋ, ಅವರ ಎದುರಿಗೆ ಅವರ ಯಜಮಾನರನ್ನು, ಅವರ ಮನೆಯ ಒಡೆಯನನ್ನು ಹುಂಡಿಕ್ಕಿ ಕೊಂದರು, ಯಾವ ಧರ್ಮದವರು ಅಂತ ಹೇಳಿ ಕೊಂದರು. ಅದಕ್ಕೆ ಪ್ರತ್ಯುತ್ತರವಾಗಿ ಇವತ್ತು ನಮ್ಮ ಕೇಂದ್ರ ಸರ್ಕಾರ ನರೇಂದ್ರ ಮೋದಿಯವರು ಪ್ರತ್ಯುತ್ತರವನ್ನು ಕೊಡ್ತಾ ಇದ್ದಾರೆ. ಇವತ್ತು ದೇಶದ ಎಲ್ಲೆಡೆ ಇದಕ್ಕೆ ಸ್ವಾಗತವನ್ನು ಪಕ್ಷಭೇದ ಮರೆತು ಎಲ್ಲ ಪಕ್ಷದವರು ಸೇರಿ ಕೇಂದ್ರ ಸರ್ಕಾರ ಜೊತೆ ನಿಂತು ಇವತ್ತಿನ ದಿವಸ ಅವರಿಗೆ ಒತ್ತಾಸೆಯನ್ನು ಕೊಟ್ಟು ಬೆಂಬಲವನ್ನು ನೀಡ್ತಾ ಇದ್ದಾರೆ. ಎಲ್ಲ ರಾಜ್ಯಗಳಲ್ಲಿ ಬೆಂಬಲವನ್ನು ನೀಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಇವತ್ತು ಯಾವ ಪಾಕಿಸ್ತಾನ ನಮ್ಮನ್ನು ಕೆಣಕ್ತು, ಪದೇ ಪದೇ ನೀವು ನಮ್ಮನ್ನು ಕೆಣಕ್ತಾ ಇದ್ದೀರಾ, ನಿಮಗೆ ತಕ್ಕ ಪಾಠವನ್ನು ಕಲಿಸ್ತೀವಿ ಅಂತ ಇವತ್ತು ಪಾಕಿಸ್ತಾನಕ್ಕೆ ಅದರ ಶಕ್ತಿ ಏನು ಅಂತ ಇವತ್ತು ಭಾರತ ತೋರಿಸ್ಕೊಡ್ತಾ ಇದೆ. ಈ ನಿಟ್ಟಿನಲ್ಲಿ ಪಾಕಿಸ್ತಾನ ಇವತ್ತು ಭಾರತವನ್ನು ಬೇಷರತ್ ಕ್ಷಮೆಯನ್ನು ಯಾಚಿಸಬೇಕು. ಏನು ನೀವು ಭಿಕ್ಷೆ ಬೇಡ್ತಾ ಇದ್ದೀರಿ, ಇವತ್ತು ಇಡೀ ಪ್ರಪಂಚದಲ್ಲಿ ಊಟಕ್ಕೋಸ್ಕರ ಭಿಕ್ಷೆಯನ್ನು ಬೇಡ್ತಾ ಇದ್ದೀರಿ, ತಿನ್ನೋದಕ್ಕೆ ಇಲ್ಲ. ನಿಮಗೆ ಯುದ್ಧ ಬೇಕಾ? ನಿಮಗೆ ಗೊತ್ತಾಯ್ತಲ್ಲ ಭಾರತದ ಶಕ್ತಿ ಏನು ಅಂತ. ಬರೀ 2-3 ದಿವಸಗಳಲ್ಲಿ ನಿಮಗೆ ಈ ಭಾರತದ ಶಕ್ತಿ ಏನು ಅಂತ ಗೊತ್ತಾಗಿದೆ. ಇನ್ನು ಮುಂದಕ್ಕಾದರೆ ಎಚ್ಚರವಾಗಿರಿ. ಈ ನಿಟ್ಟಿನಲ್ಲಿ ಇವತ್ತು ನಾನು ಮನವಿ ಮಾಡೋದು, ಪ್ರಾರ್ಥನೆ ಮಾಡೋದು ಒಂದೇ ಒಂದು, ನಮ್ಮ ದೇಶದ ಜನ ಅವರು ಯಾವುದೇ ಧರ್ಮ ಇರಲಿ, ಜಾತಿ ಇರಲಿ, ಪಂಗಡ ಇರಲಿ, ಭಾರತ್ ಮಾತಾ ಕಿ ಜೈ. ನಮಗೆ ದೂರವಾಣಿ ಫೋನ್ ಬಂದ ತಕ್ಷಣ ನಾವು ಹೇಳಬೇಕಾದದ್ದು ಭಾರತ್ ಮಾತಾ ಕಿ ಜೈ. ಇವತ್ತು ನಮ್ಮ ಯೋಧರು ತುಂಬ ಚೆನ್ನಾಗಿ ಹೋರಾಟವನ್ನು ಮಾಡ್ತಾ ಇದ್ದಾರೆ, ಬುದ್ಧಿಯನ್ನು ಕಲಿಸ್ತಾ ಇದ್ದಾರೆ ಎನ್ನುವ ಮಾತನ್ನು ಆಡಿ ಆಮೇಲೆ ಮುಂದಿನ ಮಾತನ್ನು ಆಡಬೇಕು. ಇಡೀ ದೇಶದಲ್ಲಿ ದೇಶ ಅಭಿಮಾನವನ್ನು ಬೆಳೆಸಬೇಕು. ಯೋಧರಿಗೆ ಬೆಂಬಲವಾಗಿ ನಾವೆಲ್ಲ ನಿಲ್ಲಬೇಕು. ಆಗ ಮಾತ್ರ ಇನ್ನೂ ಹೆಚ್ಚಾಗಿ ಅವರಿಗೆ ನಾವು ಒತ್ತಾಸೆಯನ್ನು ಕೊಟ್ಟಂಗೆ ಆಗ್ತದೆ, ದೇಶಾಭಿಮಾನ ಬೆಳೀತದೆ ಅನ್ನುವಂಥದ್ದು ತಿಳಿಸೋದಕ್ಕೆ ನಾನು ಇಷ್ಟಪಡ್ತೇನೆ. ಏನು ನಮ್ಮ ಭಾರತದ ಗಡಿಯಲ್ಲಿ ಪಾಕಿಸ್ತಾನರವರು ಆಕ್ರಮಣ ಮಾಡಿ ಜಮ್ಮು ಕಾಶ್ಮೀರ್ನಲ್ಲಿ ನಡೆಸಿದಂತಹ ಒಂದು ನರಮೇಧಕ್ಕೆ ಪ್ರತಿಯುತ್ತರವಾಗಿ ಕೇಂದ್ರ ಸರ್ಕಾರದವರು ಮತ್ತು ನಮ್ಮ ಭಾರತೀಯ ಸೇನೆ ಎರಡೂ ಸೇರಿ ಇವತ್ತು ಪಾಕಿಸ್ತಾನಕ್ಕೆ ತಕ್ಕ ಉತ್ತರವನ್ನು ನೀಡ್ತಾ ಇದೆ. ನಾವು ಆಪರೇಷನ್ ಸಿಂಧೂರ ಅನ್ನತಕ್ಕಂಥದ್ದನ್ನ ಕಳೆದ 2 ದಿನಗಳಿಂದನೂ ನೋಡ್ತಾ ಇದ್ದೀವಿ. ನಿನ್ನೆ ರಾತ್ರಿನೂ ಕೂಡ ಇಂಡಿಯನ್ ಆರ್ಮಿ, ನೇವಿ ಮತ್ತು ಏರ್ಫೋರ್ಸ್ ಕಂಬೈನ್ಡ್ ಆಗಿ ಪಾಕಿಸ್ತಾನಕ್ಕೆ ಭಾಳಷ್ಟು ನಗರಗಳಲ್ಲಿ ಹಾನಿಯನ್ನು ಉಂಟು ಮಾಡಿದೆ. ಈಗ ನಮ್ಮ ಮಾವಿ ರಾಮಪ್ರಸಾದ್ ಅವರು ಹೇಳಿದಂಗೆ ಪಾಕಿಸ್ತಾನವರು ಈಗಲಾರೂ ಅವರ ಶಕ್ತಿ ಏನು, ನಮ್ಮ ಶಕ್ತಿ ಏನು, ಬಲಗಳು ಏನಿದೆ, ಈ ರೀತಿ ಹಿಂಬಾಗ್ಲಿಂದ ಯಾರೋ ಉಗ್ರನ್ನ ರೆಡಿ ಮಾಡಿ ಕಳಿಸಿ ಅಟ್ಟಾಸ ಮೀರಿಯಂಥದ್ದಲ್ಲ. ಯುದ್ಧ ಅಂತ ನಿಂತ್ಕೊಂಡಾಗ ಮುಂಚೆನೂ ಕೂಡ ಸ್ವಲ್ಪ ಇತಿಹಾಸ ನೆನೆಸ್ಕೋಬೇಕು. ಯಾಕೆ ಅಂತಂದರೆ 1947-48ರಲ್ಲಿ, ತದನಂತರ 1965ರಲ್ಲಿ, ಅದಾದ ಮೇಲೆ 1971ರಲ್ಲಿ 3ರಲ್ಲೂ ಕೂಡ ಪಾಕಿಸ್ತಾನದವರು ಇಂದಿರಾ ಗಾಂಧಿ ಅವರಿದ್ದಾಗ, ಕಾಂಗ್ರೆಸ್ ಸರ್ಕಾರದಲ್ಲಿದ್ದಾಗ ಯುದ್ಧದಲ್ಲಿ ಇದೇ ಥರ ಸೋಲನ್ನ ಅನುಭವಿಸಿದ್ದಾರೆ. ಕಾರ್ಗಿಲ್ ಯುದ್ಧ ನಡೆದಾಗ ವಾಜಪೇಯಿ ಅವರಿದ್ದರು. ಈಗ ಅವ್ರು ಕರೆಕ್ಟಾಗಿ ಹೇಳಿದ್ರು, ಇದರಲ್ಲಿ ರಾಜಕೀಯ ಇಲ್ಲ, ಯಾವುದೇ ರಾಜಕೀಯ ಪಕ್ಷ ಇಲ್ಲ. ಎಲ್ಲ ರಾಜಕೀಯದವರು, ಎಲ್ಲ ಪಕ್ಷಗಳು ಕೂಡ ಇದನ್ನು ಒಗ್ಗಟ್ಟಿನಿಂದ ಇಡೀ ಭಾರತ ಅನ್ನತಕ್ಕಂಥ ನಿಲುವು ಏನಿದೆ ಅದನ್ನು ಎಲ್ಲರೂ ಕೂಡ ಸ್ವಾಗತಿಸಬೇಕು. ನಮ್ಮ ಸೈನಿಕರಿಗೆ ನಾವು ಎಲ್ಲ ರೀತಿಯಲ್ಲೂ ನೈತಿಕವಾಗಿ ಎಲ್ಲ ರೀತಿಯಲ್ಲೂ ನಾವು ಬೆಂಬಲವನ್ನು ನಾವು ವ್ಯಕ್ತಪಡಿಸಬೇಕು. ಈ ನಿಟ್ಟಿನಲ್ಲಿ ವಿಶೇಷವಾಗಿ ನಮ್ಮ ಭಾರತೀಯದ ಸೈನ್ಯ ಏನಿದೆ ಅವರಿಗೆ ಒಳ್ಳೆಯದಾಗಲಿ ಅಂತ ನಾವೆಲ್ಲರೂ ಕೂಡ ಇವತ್ತಿಲ್ಲಿ ಸೇರಿ ಆಂಜನೇಯ ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡಿದ್ದೀವಿ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ.